Hello students, today let us discuss a new chapter in part 2, chapter 6, factorization. I am starting this chapter because this is very important chapter for your further studies. Now let us see what are the factors of natural numbers. Factors of natural numbers. Okay, factors of natural numbers. Natural numbers means it starts from 1 to infinity. It does not include 0. So natural numbers, it is the product of other natural numbers. ಯಾವುದೇ ಎರಡು natural numbers multiply ಆದರೆ ಅದನ್ನು factors of natural numbers ಅಂತ ಹೇಳ್ತೀವಿ. Okay, see here 30. Which are the factors of 30 here? You have to just take any two numbers. Okay, ಎರಡು product two numbers multiply ಮಾಡಿದ್ರೆ ನಮಗೆ 30 ಬರುತ್ತೆ. ಹೇಗೆ 10 3s are 30. Okay, next 15 2s are 30 ಬಿಟ್ಟರೆ 5 6 are 30. ಓಕೆ, ಸೊ ಹಾಗಿದ್ರೆ ಫ್ಯಾಕ್ಟರ್ಸ್ ಆಫ್ 30 ಯಾವ್ದ್ಯಾವುದು? ಇದಿಷ್ಟು ಇವೆಲ್ಲ ನಂಬರ್ಸ್ಗಳು ಫ್ಯಾಕ್ಟರ್ಸ್ ಆಫ್ 30 ಆಗಿರುತ್ತೆ. ಸೊ 1 ಎಲ್ಲದಕ್ಕೂ ಫ್ಯಾಕ್ಟರ್ ಆಗಿರುತ್ತೆ. 1 2 ಇದೆ, 3 ಇದೆ, 4 ಇಲ್ಲ. ನೆಕ್ಸ್ಟ್ 5 6 10 15. Okay, these are the factors. All these factors, okay, all these are the factors, but you have to select only the prime numbers to write the factors of this factorization. Factorization ಅಲ್ಲಿ factors ನ ಫೈನ್ ಮಾಡಿ ಅಂತ ಅಂದಾಗ ಪ್ರೈಮ್ ನಂಬರ್ಸ್ ಅಂತಂದರೆ, ಯಾಕೆ ಪ್ರೈಮ್ ನಂಬರ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಅವನ್ನ ಇರ್ರೆಡ್ಯೂಸಿಬಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ಬೋದು ಅಲ್ವಾ. ಇರ್ರೆಡ್ಯೂಸಿಬಲ್ ಅಂತಂದರೆ ಏನು? ನೀವೀಗ 3ನ ಯಾವ ನಂಬರಿಂದನೂ ಡಿವೈಡ್ ಮಾಡೋಕ್ಕಾಗಲ್ಲ, ಆದರೆ 10ನ ಡಿವೈಡ್ ಮಾಡ್ಬೋದು, isn't it? So you have to take only these type of numbers which cannot be divided with any numbers other than the 1. Okay, ಸೊ ಇದರಲ್ಲಿ ಯಾವ್ದ್ಯಾವುದು ಪ್ರೈಮ್ ನಂಬರ್ಸ್? 2 3 5. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30 ಅಂದರೆ 2 3 5. ನಾವು ಪ್ರೈಮ್ ಫ್ಯಾಕ್ಟರ್ ಫಾರ್ಮ್ ಆಫ್ 30 ಅಂದರೆ ಯಾವ ಥರ ಬರೀತೀವಿ? ಫ್ಯಾಕ್ಟರ್ ಫಾರ್ಮಲ್ಲಿ ಬರೆಯೋದಾದರೆ 2 ಇಂಟು 3 into 5. When you multiply these three numbers, you are going to get 30, isn't it? So that's all. Now let's see the factors of algebraic expressions. It is a product of its factors. So here, which are the factors here? 5xy ಅಂತಂದರೆ 5xy do 5 into x into y. So these three will be the factors of 5xy ಅಲ್ವಾ. ಸೊ 5 into x into y ಇದನ್ನು ಇರ್ರಿವರ್ಸಿಬಲ್ ಫಾರ್ಮ್ ಆಫ್ 5xy. ಯಾಕೆಂದರೆ 5ನ ನಾವು ಯಾವುದೇ ನಂಬರಿಂದನೂ ಡಿವೈಡ್ ಮಾಡೋಕ್ಕಾಗಲ್ಲ, ಹಾಗಾಗಿ 5 into x into y ಇದೊಂದು ಫ್ಯಾಕ್ಟರ್ ಆಫ್ 5xy ಆಗಿದೆ. ನೆಕ್ಸ್ಟ್ 15xy ಆದರೆ ನಾವು ಇದನ್ನು ರೆಡ್ಯೂಸ್ ಮಾಡಬೇಕಾಗುತ್ತೆ. 3 5s are 15. ನಾವು ಬರೀ 15 into x into y ಬರೆಯೋಗಿಲ್ಲ, ನಾವು ಇದನ್ನು ರೆಡ್ಯೂಸ್ ಮಾಡಬೇಕಾಗುತ್ತೆ. ಸೊ 3 into 5 into x into y, ದಿಸ್ ಈಸ್ ದ ಫ್ಯಾಕ್ಟರ್. ನೆಕ್ಸ್ಟ್ 3 into x into x plus 2. ಇದನ್ನು ಹೇಗೆ ಬರೀತೀವಿ ಅಂದರೆ ಜಸ್ಟ್ 3 ಇಂಟು ಬರೋದನ್ನ ಸಪ್ರೇಟ್ ವೇರಿಯಬಲ್ ಬರ್ಕೊಂಡು ಹೋಗೋದು ಅಷ್ಟೇ. 3 into x into x plus 2. ದಟ್ಸ್ ಆಲ್. Now let's move on to what is factorization. Factorization ಅಂದರೆ ಏನು? ಇಟ್ ಈಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್. ಆಯಿತಾ, ಅದರದೇ ಫ್ಯಾಕ್ಟರ್ಗಳನ್ನ ಪ್ರಾಡಕ್ಟ್ ನಾವು ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ. ಯಾವ್ಯಾವುದಾಗಿರ್ಬೋದು ಅದ್ರ ಫ್ಯಾಕ್ಟರ್ಸು? ಇಟ್ ಮೇ ಬಿ ನಂಬರ್ಸ್, ಆಲ್ಜಿಬ್ರೈಕ್ ವೇರಿಯಬಲ್ಸ್ ಆರ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸೇ ಆಗಿರ್ಬೋದು. ಓಕೆ, ದೋಸ್ ವೆನ್ ವಿ ಮಲ್ಟಿಪ್ಲೈ ವಿತ್ ಇಟ್ಸ್ ಫ್ಯಾಕ್ಟರ್ಸ್, ದೋಸ್ ಆರ್ ಸೆಡ್ ಟು ಬಿ factorization. Okay, so this factorization can be done with several methods. Now let us solve by using common factor method. Okay, factorization method of common factors. So 5xy plus 10x. 5xy ನ ಫ್ಯಾಕ್ಟರ್ಸ್ ಯಾವ್ದು? 5 into x into y. 10x into 10 into x ಬರಿಬೋದು, ಆದರೆ ಇರ್ರೆಡ್ಯೂಸಿಬಲ್ ಫಾರ್ಮಲ್ಲಿ ಬರೀಬೇಕಂದ್ರೆ 5 into 2s are 2 5s are or 5 2s are into x. So let us write in place of what are the factors we got now. We have to write that. Very easy topic this one. Plus 5 into 2 into x. ಸೊ ಇದರಲ್ಲಿ ನಮಗೆ ಯಾವ ನಂಬರ್ಗಳು ಕಾಮನ್ ಇದೆ? 5 ಕಾಮನ್ ಇದೆ, ಇಲ್ಲೂ 5 ಕಾಮನ್ ಇದೆ, x ಕೂಡ ಸೇಮ್ ಇದೆ, ಬಟ್ ಉಳಿಯೋದು ಇವೆರಡು ಅಲ್ವಾ. ಸೊ ಲೆಟ್ ಅಸ್ ರೈಟ್ ದಿಸ್ ಒನ್ ಆ್ಯಸ್ ಕಾಮನ್ ಇರೋದ್ರಿಂದ ನಾವು ಹೀಗೆ ಬರಿಬೋದು. 5 into x ಅಂದರೆ ಹೊರಗೆ ತೊಗೊಳ್ತಾ ಇದ್ದೀವಿ. ಇಲ್ಲಿ 5 into xನ ಹೊರಗೆ ತೆಗೆದ್ರೆ ಅಂದರೆ ಸಪ್ರೇಟ್ ಮಾಡಿದರೆ ಏನು ಉಳಿಯುತ್ತೆ? ಇಲ್ಲಿ ಬರೀ y ಮಾತ್ರ ಉಳಿಯುತ್ತೆ ಅಲ್ವಾ. y ಏನಿದೆ ಸೈನ್ ಇಲ್ಲಿ? ಪ್ಲಸ್.
ನೆಕ್ಸ್ಟು 5 ಇಂಟು ಎಕ್ಸ್ ಇದರಿಂದನೂ ಕಾಮನ್ ತೆಗ್ದಿದ್ದೀವಿ ಅಲ್ವಾ. ಸೊ ಏನು ಉಳಿದಿದೆ ಇಲ್ಲಿ, ಬರೀ 2 ಮಾತ್ರ ಉಳಿದಿದೆ. ಸೊ 5 ಇಂಟು ಎಕ್ಸ್ ಅಂದರೆ ನಾವು ಹೇಗೆ ಬರಿಬೋದು, 5 ಇಂಟು ಎಕ್ಸ್ ಇಸ್ 5x ಟು y ಪ್ಲಸ್ 2. ಸೊ ಈ ಫಾರ್ಮಲ್ಲಿ ಈ ಟೈಪ್ ಪ್ರಾಬ್ಲಮ್ಸ್ ಕೊಟ್ಟರೆ ನಾವು ಇದನ್ನು ಮಾಡಿದರೆ ಫ್ಯಾಕ್ಟರೈಸ್ ಆಗಿದೆ ಅಂತ. ಓಕೆ, ದಿಸ್ ಈಸ್ ದ ಫ್ಯಾಕ್ಟರೈಸ್ಡ್ ಫಾರ್ಮ್ ಆಫ್ 5xy ಪ್ಲಸ್ 10x. Okay. One more method is there, that is factorization by regrouping terms. ಟರ್ಮ್ಸ್ಗಳನ್ನ ರೀಗ್ರೂಪ್ ಮಾಡೋದು ಅಷ್ಟೇ. ಇಲ್ಲಿ ಆಲ್ರೆಡಿ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, 2x ಪ್ಲಸ್ 2y ಪ್ಲಸ್ 3x ಪ್ಲಸ್ 3. ಇಲ್ಲಿ ಯಾವುದು ಕಾನ್ಸ್ಟೆಂಟ್ ಸೇಮ್ ಇದೆ ಅಲ್ವಾ, 2 ಸೇಮ್ ಇದೆ, 3 ಸೇಮ್ ಇದೆ. ಮತ್ತು ಇನ್ನೊಂದು ವೇಯಲ್ಲಿ ಥಿಂಕ್ ಮಾಡ್ಬೋದು, ಏನಂದರೆ ಇಲ್ಲಿ x ಸೇಮ್ ಇದೆ ಬಟ್ ಇಲ್ಲಿ ಸೇಮ್ ಇಲ್ಲ. ಓಕೆ, ನಾವು ಲೆಟ್ಸ್ ಟ್ರೈ ವಿತ್ ಬೋತ್ ದ ಮೆಥಡ್ಸ್. ಓಕೆ, first let us take these two groups. Okay, 2x plus 2y ನ ಒಂದು ಗ್ರೂಪ್ ಆಗಿ ಸೆಪ್ರೇಟಾಗಿ ತೊಗೊಂಡಿದ್ದೀವಿ. ಇದರ ಫ್ಯಾಕ್ಟರ್ಸ್ ಏನಾಗಿರ್ಬೋದು, ಇದ್ರ ಫ್ಯಾಕ್ಟರ್ಸ್ ಬರ್ಕೊಳ್ಳೋಣ. ಏನು, 2 ಬ್ರ್ಯಾಕೆಟಲ್ಲಿ 2 ಇಂಟು ಎಕ್ಸ್ ಇಂಟು ವೈ ಅಲ್ವಾ, ನೆಕ್ಸ್ಟ್ ಪ್ಲಸ್ 2 ಇಂಟು ವೈ. ಸೊ ಇವೆರಡರಲ್ಲಿ ಯಾವ್ದ್ಯಾವುದು ಕಾಮನ್ ಇದೆ, 2 ಕಾಮನ್ ಇದೆ, ವೈ ಕಾಮನ್ ಇದೆ, ವೈನು ಕಾಮನ್ ಇದೆ. ಸೊ ಅದಕ್ಕೆ 2 ಇಂಟು ವೈನ ಹೊರಗಡೆ ತೊಗೊತೀವಿ. ನೆಕ್ಸ್ಟು ಹೊರಗಡೆ ತೊಗೊಂಡ್ರೆ ಒಳಗಡೆ ಏನು ಉಳಿಯುತ್ತೆ, ಜಸ್ಟ್ ಎಕ್ಸ್ ಮಾತ್ರ ಉಳಿಯುತ್ತೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ಏನು ಉಳಿದಿದೆ, ಈ ವೈನು ಹೊರಗಡೆ ತಗೊಂಡಾಗಿದೆ, ಏನೂ ಇಲ್ಲ ಅಂದರೆ ವಾಟ್ ವಿಲ್ ಬಿ ದೇರ್, 1 ವಿಲ್ ಬಿ ದೇರ್, ಇಸಂಟ್ ಇಟ್. ಸೊ ಪ್ಲಸ್ ಸೈನ್ ಯು ಶುಡ್ ರೈಟ್ ಹಿಯರ್, ಪ್ಲಸ್ 1. ಸೊ ವಿ ಗಾಟ್. ಸೊ 2 ಇಂಟು ವೈ, ಯು ಜಸ್ಟ್ ಮಲ್ಟಿಪ್ಲೈ ದಿಸ್ 2 ಇಂಟು ವೈ, 2y ಇಂಟು ಎಕ್ಸ್ ಪ್ಲಸ್ 1. ಓಕೆ, ನೆಕ್ಸ್ಟ್ ಇದನ್ನು ಗ್ರೂಪ್ ಮಾಡಿರೋದ್ರಿಂದ 3x ಪ್ಲಸ್ 3ನ ಸಪ್ರೇಟ್ ಗ್ರೂಪ್ ಮಾಡ್ಕೊಳ್ತೀವಿ. ಇದರ ಬೇರೆ ಫ್ಯಾಕ್ಟರ್ಸ್ ಬರ್ಕೊಳ್ಳೋಣ. 3 ಇಂಟು ಎಕ್ಸ್ ಪ್ಲಸ್ 3. ಇದರಲ್ಲಿ ಕಾಮನ್ ಯಾವುದಿದೆ, 3 ಕಾಮನ್ ಇದೆ ಅಲ್ವಾ. ಸೊ ಟೇಕಿಂಗ್ ದಿಸ್ 3 ಔಟ್ಸೈಡ್, ವಾಟ್ ವಿ ಗಾಟ್ ಹಿಯರ್, ಓನ್ಲಿ ಎಕ್ಸ್ ಮಾತ್ರ ಉಳ್ಕೊಂಡಿದೆ. ಪ್ಲಸ್ ಸೈನ್ ಇದೆ, 3ನ ಹೊರಗಡೆ ತೊಗೊಂಡಿದ್ದೀವಿ ಅಂದರೆ ಏನು ಉಳಿಯುತ್ತೆ, ಸೊ ಇಟ್ ಕೆನಾಟ್ ಬಿ 0 ಅಲ್ವಾ. 3 ಇಂಟು ಮಲ್ಟಿಪ್ಲೈ ಮಾಡಿದಾಗ ಮತ್ತೆ ಅದೇ 3 ಬರಬೇಕಂದ್ರೆ 1 ಇರುತ್ತೆ ಅಲ್ವಾ. ಸೊ 3 ಇಂಟು ಎಕ್ಸ್ ಅಂದರೆ 3 ಇಂಟು ಎಕ್ಸ್, 3 ಇಂಟು 1 3, 3 1s are 3 ಲೈಕ್ ದಟ್. ಓಕೆ, ವಿ ಗಾಟ್. ನಾವೀಗ ಲೆಟ್ ಅಸ್ ರೈಟ್ ದ ಫ್ಯಾಕ್ಟರ್ಸ್ ಇನ್ ಪ್ಲೇಸ್ ಆಫ್ ದಿಸ್. ಓಕೆ, ಈ ಪ್ಲೇಸಲ್ಲಿ ಏನು ಸಿಕ್ಕಿದೆ ನಮಗೆ, 2y ಇಂಟು ಎಕ್ಸ್ ಪ್ಲಸ್ 1 ಸಿಕ್ಕಿದೆ. ಸಿಮಿಲರ್ಲಿ ಪ್ಲಸ್ ಇದೆ, ಪ್ಲಸ್ 3x ಪ್ಲಸ್ 3ಯಲ್ಲಿ 3 ಇಂಟು ಎಕ್ಸ್ ಪ್ಲಸ್ 1. ಸೊ ವಿಚ್ ಈಸ್ ದ ಕಾಮನ್ ಹಿಯರ್, ಇದರಲ್ಲೂ ಸೇಮ್ ಕಾಮನ್ ಥಿಂಗ್ ಸಿಕ್ತು ನಮಗೆ ಅಲ್ವಾ. ಸೊ ಎಕ್ಸ್ ಪ್ಲಸ್ 1 ಇಸ್ ಅ ಕಾಮನ್. ಸೊ ಲೆಟ್ ಅಸ್ ಟೇಕ್ ದಟ್ ಔಟ್ಸೈಡ್, ಎಕ್ಸ್ ಪ್ಲಸ್ 1 ಇನ್ಸೈಡ್ ದ ಬ್ರ್ಯಾಕೆಟ್ ಆ್ಯಂಡ್ ಹಿಯರ್ ಯು ಶುಡ್ ಪುಟ್ 1 ಬ್ರ್ಯಾಕೆಟ್. ಯಾವುದು ಉಳಿದಿದೆ ಇಲ್ಲಿ, 2y ಮಾತ್ರ ಉಳಿದಿದೆ. ನೆಕ್ಸ್ಟು ಪ್ಲಸ್ ಇಲ್ಲೇನು ಉಳಿದಿದೆ, ಎಕ್ಸ್ ಪ್ಲಸ್ 1ನ ಕಾಮನ್ ತಗೊಂಡಾಗ 3 ಮಾತ್ರ. So we got the answer. This is the factorized form of this one. Okay, ಸೇಮ್ ಕ್ವೆಶನ್ ಬಟ್ ಡಿಫ್ರೆಂಟ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ. ಸೇಮ್ ಕ್ವೆಶನ್, ಇಲ್ಲಿ ನಾವು ಫಸ್ಟು ಈ ಎರಡನ್ನೂ ಗ್ರೂಪ್ ಮಾಡ್ಕೊಂಡು ತೊಗೊಂಡಿದ್ವಿ. ಬಟ್ ಈ ಸಲ ನಾವು ವೇರಿಯೇಬಲ್ನ ಸೇಮ್ ಇರೋದನ್ನ ತೊಗೊಳ್ಳೋಣ. 2xy ಪ್ಲಸ್ 3x ಅಂತ ಗ್ರೂಪ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಪ್ಲಸ್ 2y ಪ್ಲಸ್ 3 ಅಂತ ಗ್ರೂಪ್ ಮಾಡ್ಕೊಳ್ಳೋಣ. ಓಕೆ, ನಾವು ಲೆಟ್ ಅಸ್ ಟೇಕ್ ಫಸ್ಟ್ ಈ ಎರಡನ್ನು ತೊಗೊಳ್ಳೋಣ. 2xy plus 3x. Now let us write the factors. 2 into x into y bracket ಅಲ್ಲಿ ಹಾಕೋಣ, ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಬ್ರ್ಯಾಕೆಟಲ್ಲಿ ಹಾಕಬೇಕು. ಪ್ಲಸ್ 3 into x. So which is the common thing here, x is same. ಓಕೆ, x ಮಾತ್ರ ಸೇಮ್ ಇರೋದನ್ನ ಮಾತ್ರ ಹೊರಗಡೆ ತೊಗೊಳ್ಬೇಕು. ಉಳಿದಿರೋದು 2 into y ಇಲ್ಲಿ ಎರಡೆರಡು ಸಲ ಕಾಮನ್ ಬ್ರಾಕೆಟ್ ಆದರೆ ಕನ್ಫ್ಯೂಸ್ ಆಗುತ್ತೆ ಅಂತ ಒಂದು ಸ್ಕ್ವೇರ್ ಬ್ರಾಕೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪ್ಲಸ್ 3. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಕ್ಲೋಸ್ ವಿತ್ ಸ್ಕ್ವೇರ್ ಬ್ರಾಕೆಟ್. ಇಲ್ಲಿ ಸ್ಕ್ವೇರ್ ಬ್ರಾಕೆಟಿಂದ ಓಪನ್ ಆಗಿದೆ. ಸೊ ಲೆಟ್ ಅಸ್ ಕ್ಲೋಸ್ ದ ಸ್ಕ್ವೇರ್ ಬ್ರಾಕೆಟ್. ನಾವು ಲೆಟ್ ಅಸ್ ಸಿ ದೀಸ್ ಟು ಫ್ಯಾಕ್ಟರ್ಸ್ ಆಫ್ ದಿಸ್ ಟು. ಸೊ ಯು ಕ್ಯಾನ್ ಸಿಂಪ್ಲಿಫೈ ದಿಸ್. ಓಕೆ, ಎಕ್ಸ್ ಇಂಟು ಈಗ ಕಾಮನ್ ಬ್ರಾಕೆಟ್ ತೊಗೊಬೋದು. 2 ಇಂಟು ವೈ ಅಂದರೆ ಏನಾಗುತ್ತೆ, 2y ಪ್ಲಸ್ 3. ಓಕೆ, ನೆಕ್ಸ್ಟ್ 2y ಪ್ಲಸ್ 3 ಇದರದ್ದು is equal to factors of this one is 2 into y and here 3. Okay, you can write 3 into 1. Okay,
So which is the common thing here? Nothing is common. So let us write that as it is. 2y plus 3 ಕಾಮನ್ ಈ ಲೈನ್, ಅದಕ್ಕೆ ಹಾಗೆ ಬರ್ತಿದ್ದೀವಿ ಆಯಿತಾ, ಬ್ರ್ಯಾಕೆಟಲ್ಲಿರೋಣ. ನೆಕ್ಸ್ಟ್ ಕ್ವೆಶನ್ ಏನು ಚೇಂಜ್ ಮಾಡ್ಕೊಂಡಿದ್ದೀವಿ ಅಂದರೆ 2xy ಪ್ಲಸ್ 3x ಜಸ್ಟ್ ರೀಅರೇಂಜ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ರೀಗ್ರೂಪ್ ಮಾಡ್ಕೊಂಡಿದ್ದೀವಿ. ಈಗ 2xy ಪ್ಲಸ್ 3xಲ್ಲಿ ಏನು ಬರ್ಕೊಂಡಿದ್ದೀವಿ, ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ x ಇಂಟು 2y ಪ್ಲಸ್ 3, ಹಾಗೆಯೇ ಪ್ಲಸ್ ಯಾಕೆ ಅಂದರೆ ಪ್ಲಸ್ ಇದೆ ಸೈನ್ ಇದೆ, 2y ಪ್ಲಸ್ 3 2y plus 3. This is the common thing here. 2y plus 3. Okay, and here what is left? x ಮಾತ್ರ ಉಳಿದಿದೆ, ಪ್ಲಸ್ ಏನು ಇಲ್ಲ ಅಂದರೆ ಏನಿರುತ್ತೆ ಇಲ್ಲಿ, ಆಲ್ವೇಸ್ 1 will be there. Okay, so 1. This is the answer. So just check whether those two are same or not. Now let us solve few problems in exercise 6.1. Find the common factors of the given terms 12x, 36 is given. So we have to find the factors of common factor of 12x and 36. So before doing that you have to find the factors of 12x, which is equal to, so we know that prime factors, it must be the prime factors na find ಮಾಡೋದು ಹಾಗೆ. So we know that prime factorization, isn't it? So 12, 2 6 are 12, 2 3s are 6, 3 1s are 3 ಅಲ್ವಾ. ಸೊ ನಮಗೆ ಗೊತ್ತಾಯಿತು 2 into 3 into x is there, into x. ಓಕೆ, ಯಾಕೆ 2 into 3ನೇ ಮಾಡಬೇಕಂತಂದರೆ ಪ್ರೈಮ್ ಫ್ಯಾಕ್ಟರ್ಸ್ನೇ ಯೂಸ್ ಮಾಡಬೇಕು, ಇರ್ರೆಡ್ಯೂಸಿಬಲ್ ಫಾರ್ಮಲ್ಲೇ ಇರಬೇಕು. ಸೊ ಓನ್ಲಿ ದೆನ್ ಇರ್ರೆಡ್ಯೂಸಿಬಲ್ ಫಾರ್ಮಲ್ಲಿದ್ದರೆ ಮಾತ್ರ ಅದು ಇದರ ಫ್ಯಾಕ್ಟರ್ಸ್ ಆಗಿರುತ್ತೆ, ಇಲ್ಲ ಅಂದರೆ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೆಕ್ಸ್ಟ್ 36. ಸೊ 36 ನಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಮಾಡೋಕ್ಕೆ ಕಷ್ಟ. ಸೊ ಯು ಕ್ಯಾನ್ ಯೂಸ್ ದಿಸ್ ಮೆಥಡ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ 3 1s are 3, 3 2s are 6, 3 4s are 12, 2 2s are 4, 2 1s are 2. So we got how many? 2 into 2 into 3 into 3. Okay, yes, 1 we don't, no need to write 1. So here common factors ಯಾವ್ದು? So common factors are, ಇದರಲ್ಲಿ ಯಾವುದು ಕಾಮನ್ ಇದೆ ಇಲ್ಲಿ? 2 ಕಾಮನ್ ಇದೆ ಅಲ್ವಾ? ಎಸ್. ಸೊ 2 ಕಾಮನ್ ಇರೋದ್ರಿಂದ ಈ ಎರಡು ಪೇರಿಂದ ಒಂದೇ ಒಂದು 2 ಮಾತ್ರ ಕಾಮನ್ ಬರಬೇಕು. ಓಕೆ, ನೆಕ್ಸ್ಟ್ ಹಿಯರ್ ಆಲ್ಸೋ 2 is common, here also 3 is common. So common factors into 2 into 3. So 2, 3 ಇವಿಷ್ಟು 2 2 3 ಅನ್ನೋದು ಕಾಮನ್ ಫ್ಯಾಕ್ಟರ್ಸ್. ಇದಿಷ್ಟು ಪ್ರಾಡಕ್ಟ್ ಮಾಡಿದಾಗ ನಮಗೆ 2 2s are 4, 4 3s are 12. So 12 is the common factor of 12x, 36. ಯಾಕೆಂದರೆ 12 ಇಂದ ಡಿವೈಡ್ ಮಾಡಿದರೆ ನಮಗೆ ಇದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, ಹಾಗೆಯೇ 36ನ 12 ಇಂದ ಡಿವೈಡ್ ಮಾಡಿದ್ರು ಇದು ಕಂಪ್ಲೀಟ್ 12 is 36 ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಪ್ರಾಬ್ಲಮ್. ಸೊ ಇದಕ್ಕೂ ಕೂಡ ಸೇಮ್ ಅದೇ ಥರನೇ ಫ್ಯಾಕ್ಟರ್ಸ್ ಬರೆಯೋಣ. 2y ಫ್ಯಾಕ್ಟರ್ಸ್ 2 into y ಆಗಿದೆ. 22xyದು ಪ್ರೈಮ್ ಫ್ಯಾಕ್ಟರ್ಸ್ ನೋಡೋಣ. 2 1s are 2, so 2 11s are 22, 11 1s are 11, 2 into 11. ಸೊ ನೆಕ್ಸ್ಟ್ ಉಳಿದಿರೋದು ಇಂಟು ಎಕ್ಸ್ ಇಂಟು ವೈ. ಓಕೆ, ಇದರಲ್ಲಿ ಯಾವ್ದ್ಯಾವ್ದು ಕಾಮನ್ ಇದೆ? ಈ ಎರಡು ಕಾಮನ್ ಇದೆ. ನೆಕ್ಸ್ಟು ಇದು ಎರಡು ಕಾಮನ್ ಇದೆ ಅಲ್ವಾ? ಇದೆರಡು ಕಾಮನ್ ಇದೆ. ಸೊ ವಿ ಕ್ಯಾನ್ ರೈಟ್ ಕಾಮನ್ ಫ್ಯಾಕ್ಟರ್ಸ್ ಆರ್ 2, y. When you multiply this, you will get 2y. So 2y is the common factor of 2y, 22xy. Next, let us solve second main. This is also very easy. Factorize the following expressions. You have to, ಇದು ಎಕ್ಸ್ಪ್ರೆಷನ್, ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ಇದರ ಫ್ಯಾಕ್ಟರ್ಸ್ ಬರೆಯೋಣ. 7xನ ಇಲ್ಲೇ ಬರೆಯೋಣ. ಓಕೆ, 7xನ ಫ್ಯಾಕ್ಟರ್ಸ್ ಯಾವುದದು? 7 into x. ಓಕೆ, ನೆಕ್ಸ್ಟು ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 42ನ ಫ್ಯಾಕ್ಟರ್ಸ್, ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಮಾಡೋಣ.
2 2s are 4, 2 1s are 2, 3 7s are 21, 7 1s are 7. ಯಾವ್ದು ಫ್ಯಾಕ್ಟರ್ಸ್ 2 ಇಂಟು 3 ಇಂಟು 7 ಅಷ್ಟೇ, ಇಷ್ಟು ಫ್ಯಾಕ್ಟರ್ಸ್ ಇದೆ. ಸೊ ಇಷ್ಟರಲ್ಲಿ ಯಾವುದು ಕಾಮನ್ ಇದೆ ಇಲ್ಲಿ ಮತ್ತು ಇದರಲ್ಲಿ? ಬ್ರ್ಯಾಕ್ 7 ಮತ್ತು 7 ಕಾಮನ್ ಇದೆ. ಸೊ ಲೆಟ್ ಅಸ್ ಟೇಕ್ ದಿಸ್ 7 ಹೊರಗಡೆ ತಗೊಳ್ಳೋಣ. ಸೊ ವಿ ಗಾಟ್ ಒಳಗಡೆ ಇನ್ಸೈಡ್, ವಾಟ್ ಈಸ್ ಲೆಫ್ಟ್ ಇನ್ಸೈಡ್? ವೆನ್ ವಿ ಟೇಕ್ ದಿಸ್ 7 ಔಟ್ಸೈಡ್, ವಾಟ್ ಈಸ್ ಲೆಫ್ಟ್? ಸೊ ಓನ್ಲಿ ಎಕ್ಸ್ ಈಸ್ ಲೆಫ್ಟ್, ಎಕ್ಸ್ ಮಾತ್ರ ಉಳ್ಕೊಂಡಿದೆ. ನೆಕ್ಸ್ಟ್ ಇಲ್ಲಿ 2 ಮತ್ತು 3 ಉಳ್ಕೊಂಡಿದೆ. ಸೊ ಯು ಕ್ಯಾನ್ ಮಲ್ಟಿಪ್ಲೈ ಹಿಯರ್ ಇಟ್ ಸೆಲ್ಫ್, 2 3s are 6. Okay, just I am avoiding one step. Okay, that's all. This is the answer. Next, one more problem. Here also same thing. Okay, 6 into factors ಹಾಗೆಯೇ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಏನು ಫೈಂಡ್ ಮಾಡೋದು ಬೇಡ. ಜಸ್ಟ್ ಯು ನೋ ದ್ಯಾಟ್ 2 3s ಪ್ರೈಮ್ ಫ್ಯಾಕ್ಟರ್ಸೇಷನಿಂದ ಫೈಂಡ್ ಮಾಡೋದೇನು ಬೇಡ. 2 3s 6 ಅಂತ ಗೊತ್ತು. ನೆಕ್ಸ್ಟ್ ಪಿ ಇಂಟು ಪಿ ಮೈನಸ್ 12 ನೋಡೋಣ. 12 ಫಾರ್ 12 2 6 are 12, 2 3s are 6, 3 1s are 3. So 2 into 2 into 3 into q is there. So q. Which are the common things here? Common ಯಾವ್ದು ಇದೆ here? 2 2 common ಇದೆ, 3 3 common ಇದೆ. So let us take that 2 into 3 outside. So what is left here? Only p, and here minus is there, you should take inside. And what is left here? Only 2 and q. 2 into q is 2q, and here you can multiply 2 3s are 6 into p minus 2q. Okay, that's all. One more main, factorize x square plus xy plus 8x plus 8y. ಇದನ್ನು ಕೂಡ ನಾವು ಇದೇ ಮೆಥಡಿಂದ ಮಾಡ್ಬೋದು, ಬಟ್ ಇಲ್ಲಿ ನಾವು ರೀಗ್ರೂಪ್ ಮಾಡಿಕೊಂಡು ಮಾಡೋಣ. ವೆರಿ ಈಸಿ. ಯಾಕೆ ಅಂದರೆ ಇಲ್ಲಿ ಲಾರ್ಜರ್ ಎಕ್ಸ್ಪ್ರೆಷನಿಂದ ಇರೋದ್ರಿಂದ ಈಸಿ ಆಗ್ತದೆ. ಸೊ ಇದ್ರ ಫ್ಯಾಕ್ಟರ್ಸ್ ಯಾವುದು? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ. ಅದಕ್ಕೂ ಮುಂಚೆ ಫಸ್ಟು ಇಲ್ಲಿ ಯಾವ್ದು ಸೇಮ್ ಇದೆ, ಕಾಮನ್ ಇರೋದು ಯಾವ್ದು? ಎಕ್ಸ್ ಎಕ್ಸ್ ಸೇಮ್ ಇದೆ, ಇಲ್ಲಿ 8 8 ಸೇಮ್ ಇದೆ ಅಲ್ವಾ? ಸೊ ಐ ಆಮ್ ಗ್ರೂಪಿಂಗ್ ದೀಸ್ ಟು 1 ಆ್ಯಂಡ್ ದೀಸ್ ಟು 1. ಓಕೆ, ಯು ಕ್ಯಾನ್ ಡೂ ದೀಸ್ ಟು 1 ಆ್ಯಂಡ್ ದೀಸ್ ಟು 1. ಇಲ್ಲೂ ಕೂಡ ಎಕ್ಸ್ ಎಕ್ಸ್ ಸೇಮ್ ಇದೆ, ಇಲ್ಲಿ ವೈ ವೈ ಕೂಡ ಸೇಮ್ ಇದೆ. ನೀವು ಯಾವ ಮೆಥಡಿಂದ ಮಾಡಿದರೂ ಸೇಮ್ ಆನ್ಸರ್ ಬರುತ್ತೆ. ಓಕೆ, ಎಕ್ಸ್ ಎಕ್ಸ್ ಯಾವ ಈಸಿ ಅನಿಸುತ್ತೆ, ಯಾವ ಮೆಥಡ್ ಈಸಿ ಅನಿಸುತ್ತೆ ಅದನ್ನು ಮಾಡಿ. ಸೊ ಎಕ್ಸ್ ಇಂಟು ಎಕ್ಸ್, ಇದರಲ್ಲಿ ಕಾಮನ್ ಯಾವುದಿದೆ? ಇಲ್ಲಿ ಎಕ್ಸ್ ಮತ್ತು ಎಕ್ಸ್. ಸೊ ಎಕ್ಸ್ನ ಹೊರಗಡೆ ತೊಗೊಳ್ತೀವಿ, ಉಳ್ಕೊಳ್ಳೋದು ಎಕ್ಸ್ ಪ್ಲಸ್ y. So next let us take 8x plus 8y. So let us write the factors 8 into x plus 8 into y. ಇದರಲ್ಲಿ ಕಾಮನ್ ಯಾವುದು? 8. So I am taking that out, x plus y. So let us write. So ಇದಿಷ್ಟರಿಂದ ನಮಗೆ ಸಿಕ್ಕಿರೋದೇನು? x into x plus y. ಹಾಗೆಯೇ ಪ್ಲಸ್ ಇದಿಷ್ಟರಿಂದ 8 into x plus y. So this is the answer. Further you have to continue. ಇಲ್ಲಿ ಯಾವುದು ಕಾಮನ್ ಇದೆ? ಎಕ್ಸ್ ಪ್ಲಸ್ ವೈ ಕಾಮನ್ ಇದೆ ಅಲ್ವಾ? ಅದನ್ನು ಹೊರಗಡೆ ತಗೊಳ್ತೀವಿ. ನೆಕ್ಸ್ಟ್ ಉಳ್ಕೊಳ್ಳೋದನ್ನ ಬ್ರ್ಯಾಕೆಟಲ್ಲಿ ಬರೀಬೇಕು, ಎಕ್ಸ್ ಪ್ಲಸ್ 8. ದಟ್ಸ್ ಆಲ್ ಇಸ್ ದ ಆನ್ಸರ್. ಯು ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್ ಇನ್ ಎಕ್ಸಸೈಸ್ 6.1 ವಿಚ್ ಐ ಹ್ಯಾವ್ ಲೆಫ್ಟ್ and you have to send.